ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೂಡುವುದೇ ಮೂಡಲ ಹೊನಲು ಕಥೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈಗ ಮೂಡುವುದೇ ಮೂಡಲ ಹೊನಲು ಸಂಚಿಕೆ 73. ಭೂಮಿ ಸಹ ರೆಡಿಯಾಗಿ ಬಂದ ನಂತರ ಇಬ್ಬರ ಪ್ರಯಾಣ ಹತ್ತಿರದಲ್ಲೇ ಇದ್ದ ಸಿದ್ಧಿ ವಿನಾಯಕನ ದೇವಸ್ಥಾನದ ಕಡೆಗೆ ಸಾಗಿತ್ತು. ಸೂರ್ಯ, ನಾನು ಪೂಜೆ ಮಾಡಿಸ್ಕೊಂಡು ಹೀಗೆ ಕಾಲೇಜ್ಗೆ ಹೋಗ್ತೀನಿ, ನೀವು ಮನೆಗೆ ಹೋಗಿ, ಆದರೆ ಪ್ಲೀಸ್ ಮತ್ತೆ ಆ ಗ್ಯಾರೇಜ್ ಕೆಲಸಕ್ಕೆ ಹೋಗಬೇಡಿ ಎಂದು ಹೇಳುತ್ತಲೇ ಮೆಟ್ಟಿಲು ಹತ್ತಿ ನಡೆಯುತ್ತಿದ್ದಳು ಭೂಮಿ. ಕೆಲಸ ಬೇಕು ಅಂದ ತಕ್ಷಣ ಸಿಗಲ್ಲ ಭೂಮಿ, ಅದಕ್ಕೆ ಇನ್ನೊಂದು ಕೆಲಸ ಸಿಗೋವರೆಗೂ ಅಲ್ಲಿಯೇ ಕೆಲಸಕ್ಕೆ ಹೋಗ್ತಾ ಇರ್ತೀನಿ, ಸಿಕ್ಕಿದ ಮೇಲೆ ಬಿಟ್ರಾಗುತ್ತೆ ಎಂದು ಭೂಮಿಯ ಜೊತೆ ಮಾತಾಡಿಕೊಂಡು ಬರುತ್ತಿದ್ದ ಸೂರ್ಯ ನೋಡದೆ ಎದುರಿಗೆ ಬರುತ್ತಿದ್ದ ಹುಡುಗಿಗೆ ಡಿಕ್ಕಿ ಹೊಡೆದಿದ್ದ. ಓಹ್ ಸಾರಿ, ಕ್ಷಮಿಸಿ, ನೋಡಲಿಲ್ಲ ಎಂದು ಮರುಕ್ಷಣವೇ ತನ್ನ ಎದುರಿಗೆ ಇದ್ದ ಹುಡುಗಿಯ ಬಳಿ ಕ್ಷಮೆ ಕೇಳಿದ. ಬೇಕು ಅಂತಾನೆ ಡಿಕ್ಕಿ ಹೊಡೆದು ಈಗ ನೋಡಲಿಲ್ಲ ಅಂತ ಸುಳ್ಳು ಹೇಳ್ತೀರಾ? ನಿಮ್ಮಂಥ ಹುಡುಗರಿಗೆ ಇದೇ ಕೆಲಸ ಅಲ್ವಾ? ದೇವಸ್ಥಾನದಲ್ಲಿ ಕೂಡ ಈ ನಿಮ್ಮ ಕೆಟ್ಟ ಬುದ್ಧಿಗಳನ್ನು ಬಿಡಲ್ಲ. ಚೆನ್ನಾಗಿರೋ ಹುಡುಗಿರನ್ನ ನೋಡಿದ್ರೆ ಸಾಕು, ಏನಾದರೂ ಒಂದು ಹೇಳ್ಕೊಂಡು ಮೈ ಮುಟ್ಟೋಕೆ ಬರ್ತೀರಾ ಎಂದು ಏಕಾಏಕಿ ರೇಗಿದಳಾಕೆ. ನೋಡದೆ ಮಾಡಿದ ತಪ್ಪಿಗೆ ಅವಳು ಸೂರ್ಯನಿಗೆ ಆ ರೀತಿ ಬೈಯುತ್ತಿದ್ದದ್ದು ಭೂಮಿಗೆ ಕೋಪ ತರಿಸಿತ್ತು. ಇಲ್ಲ ಮೇಡಮ್, ಆ ರೀತಿ ವ್ಯಕ್ತಿ ನಾನಲ್ಲ, ನಿಜವಾಗ್ಲೂ ನಾನು ನೋಡಲಿಲ್ಲ ಎಂದು ಅವಳು ಅಷ್ಟು ರೇಗುತ್ತಿದ್ದರೂ ಸಮಾಧಾನದಿಂದಲೇ ಉತ್ತರಿಸಿದನು ಸೂರ್ಯ. ಸಾಕು, ಸುಮ್ಮನೆ ಇರ್ರಿ, ಒಬ್ಬ ವ್ಯಕ್ತಿ ಮುಖ ನೋಡಿದ್ರೇ ಹೇಳ್ಬೋದು ಅವನು ಬೇಕು ಅಂತ ಮಾಡಿದ್ನೋ ಅಥವಾ ಬೇಡ ಅಂತ ಮಾಡಿದ್ನೋ ಅಂತ. ನೋಡೋಕೆ ಸ್ವಲ್ಪ ಡೀಸೆಂಟಾಗಿ ಕಾಣ್ತೀರಾ, ಆದರೆ ಹುಡುಗಿರ್ ಕಂಡ ತಕ್ಷಣ ಅಡ್ವಾಂಟೇಜ್ ತೊಗೊಳೋಕ್ಕೂ ನೋಡ್ತೀರಾ. ನಿಮ್ಮಂಥವರಿಂದಲೇ ಹೆಣ್ಮಕ್ಳು ಹೊರಗೆ ಸ್ವತಂತ್ರವಾಗಿ ಓಡಾಡೋಕ್ಕೂ ಭಯ ಪಡೋ ಪರಿಸ್ಥಿತಿ ಬಂದಿರೋದು ಎಂದು ಒಂದೇ ಸಮನೆ ಬಯ್ಯತೊಡಗಿದಳು. ಹಲೋ, ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ? ಆಡೋ ಮಾತಿನ ಮೇಲೆ ಹಿಡ್ತಾ ಇರಲಿ. ಯಾರೋ ಒಬ್ಬರು ಆಗ ಮಾಡ್ತಾರೆ ಅಂದ ಮಾತ್ರಕ್ಕೆ ಎಲ್ಲರೂ ಹಾಗೆ ಅನ್ನೋ ಮನಸ್ಥಿತಿನ ಮೊದಲು ಚೇಂಜ್ ಮಾಡ್ಕೊಳ್ಳಿ. ಅದು ಸರಿ, ಅವರೇನೋ ನನ್ನ ಜೊತೆ ಮಾತಾಡಿಕೊಂಡು ನೋಡ್ದಿರ ಬಂದರು, ಆದರೆ ನಿಮ್ಮ ಕಣ್ಣಿಗೇನಾಗಿತ್ತು? ಸೈಡಿಗೆ ಹೋಗಬೇಕಾಗಿತ್ತು. ಇದರಲ್ಲಿ ನಿಮ್ಮದು ಸಹ ತಪ್ಪಿದೆ. ಆದರೂ ಹೋಗಲಿ ಪಾಪ ಅಂತ ಅವರೇ ಸಾರಿ ಕೇಳ್ತಾ ಇದ್ರು, ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇದೆಯಾ ಎಂದು ಭೂಮಿ ಸಹ ಕೋಪದಲ್ಲಿ ರೇಗಿದಳು. ಓ, ಆಗಿದ್ರೆ ಏನು ನಿನ್ನ ಮಾತಿನ ಅರ್ಥ? ನಾನೇ ಬೇಕು ಅಂತ ಇವನಿಗೆ ಡಿಕ್ಕಿ ಹೊಡೆದು ಈಗ ಜಗಳ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ ಅಂತನಾ? ಇದ್ರೂ ಇರ್ಬೋದು, ಯಾರಿಗೆ ಗೊತ್ತು ಎಂದು ಭುಜ ಕುಣಿಸಿ ಹೇಳಿದ ಭೂಮಿ ಮಾತಿಗೆ ತನ್ನ ಹಣೆ ತೀಡಿಕೊಂಡ ಸೂರ್ಯ. ಇದನ್ನು ಹೀಗೆ ಬಿಟ್ಟರೆ ಇವರಿಬ್ಬರ ಜಗಳ ಜಾಸ್ತಿ ಆಗುತ್ತಲೇ ಇರುತ್ತದೆ ಎಂದುಕೊಂಡ ಸೂರ್ಯ, ಭೂಮಿ ಹೋಗಲಿ ಬಿಡಿ, ಇಷ್ಟು ಚಿಕ್ಕ ವಿಷಯಕ್ಕೆ ಸುಮ್ಮನೆ ಯಾಕೆ ಜಗಳ ಮಾಡ್ತೀರಾ, ಬನ್ನಿ ಹೋಗೋಣ ಎಂದು ಅವಳನ್ನು ಸಮಾಧಾನಿಸಲು ನೋಡಿದ. ಮತ್ತೆ ನೋಡಿ ಸೂರ್ಯ ಹೇಗೆ ಮಾತಾಡ್ತಾ ಇದ್ದಾಳೆ ಅಂತ, ಇವಳು ವಿಶ್ವ ಸುಂದರಿ ಅಂತ ಫೀಲ್ ಮಾಡ್ಕೋತಾ ಇದ್ದಾಳೆ ಅನಿಸುತ್ತೆ. ಅದಕ್ಕೆ ಹುಡುಗರೆಲ್ಲ ಇವಳು ಮೈ ಮುಟ್ಟೋಕೆ ನೆಪ ಹುಡುಕ್ತಾ ಇರ್ತಾರೆ ಎಂದ ಭೂಮಿಯ ಮಾತಿಗೆ, ಹೌದು ಕಣೆ, ನಾನು ವಿಶ್ವ ಸುಂದರಿನೇ. ಏನೀಗ? ಇಂಥ ಕೆಲಸಕ್ಕೆಲ್ಲ ಇವನಿಗೆ ನೀನು ಪಾರ್ಟ್ನರ್ ಅನಿಸುತ್ತೆ, ಅದಕ್ಕೆ ಈ ಥರ ಮಾತಾಡ್ತಾ ಇರೋದು. ನಿಮ್ಮಂಥವರಿಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದ್ರೇ ಬುದ್ಧಿ ಬರೋದು ಎಂದಳು ತಾನು ಸೋಲದೆ. ಹೌದು ಕಣೆ, ನಾವಿಬ್ಬರು ಪಾರ್ಟ್ನರ್ಗಳೇ. ಏನಿವಾಗ? ಅದ್ಯಾರಿ ಕಂಪ್ಲೇಂಟ್ ಕೊಡ್ತೀಯೋ ಕೊಡು, ನಾನು ನೋಡ್ತೀನಿ. ದೇವಸ್ಥಾನಕ್ಕೆ ಹೇಗೆ ಡ್ರೆಸ್ ಮಾಡ್ಕೊಂಡು ಬರಬೇಕು ಅಂತ ಗೊತ್ತಿಲ್ಲದೆ ಹುಡುಗರು ನೋಡಲಿ ಅಂತಲೇ ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಂಡು ಈ ಅವತಾರದಲ್ಲಿ ಬಂದಿದ್ದೀಯಾ, ಅಂಥದ್ರಲ್ಲಿ ದೊಡ್ಡದಾಗಿ ನಮಗೆ ಉಪದೇಶ ಮಾಡೋಕ್ಕೆ ಬಂದ್ಬಿಟ್ಲು ಎಂದರೆ ಅವಳನ್ನು ಸಮಾಧಾನ ಮಾಡುವಲ್ಲಿ ಸೋತ ಸೂರ್ಯ ಈ ಬಾರಿ ಅವಳ ತೋಳು ಹಿಡಿದು, ಭೂಮಿ ಸಾಕು ಮಾಡಿ ಜಗಳನ, ದೇವಸ್ಥಾನದಲ್ಲಿ ಇದೆಲ್ಲ ಬೇಕಾ, ಸುಮ್ಮನೆ ಬನ್ನಿ ಎಂದು ಅವಳನ್ನು ಎಳೆದುಕೊಂಡು ಬಂದನು. ಬಿಡಿ ಸೂರ್ಯ,
ನಿಮ್ಮ ಬಗ್ಗೆನೇ ಹೇಗೆಲ್ಲ ಮಾತಾಡ್ತಾಳೆ, ಎಷ್ಟು ಧೈರ್ಯ ಇರಬೇಕು ಅವಳಿಗೆ. ಅಲ್ಲ, ಅವಳು ಅಷ್ಟೆಲ್ಲ ಬೈತಾ ಇದ್ರು ನೀವು ಸುಮ್ಮನೆ ಇದ್ದೀರಲ್ಲ, ನೀವು ಕೂಡ ಸರಿಯಾಗಿ ಬೈಬೇಕು ತಾನೆ. ನೀವು ಹೀಗೆ ಸೈಲೆಂಟಾಗಿದ್ರೇ ಎಲ್ಲರೂ ನಿಮ್ಮ ಮೇಲೆ ಸವಾರಿ ಮಾಡೋಕ್ಕೆ ಬರೋದು. ನಮ್ಮ ತಪ್ಪಿಲ್ಲ ಅಂದಮೇಲೆ ಯಾರಿಗೂ ಯಾವುದಕ್ಕೂ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ಬಂದ ಮೇಲೆ ಕೂಡ ರೇಗುತ್ತಲೇ ಇದ್ದಳು ಭೂಮಿ. ತನ್ನ ಮುಂದೆಯೇ ತನ್ನ ಹುಡುಗನ ಬಗ್ಗೆ ಯಾರೋ ಒಬ್ಬಳು ಹೀಗೆಲ್ಲ ಹೇಳೋದನ್ನು ಅವಳಿಂದ ಸಹಿಸೋಕೆ ಆಗುತ್ತಿರಲಿಲ್ಲ. ಮೊದಲು ತಪ್ಪು ನಮ್ಮ ಕಡೆಯಿಂದನೇ ತಾನೇ ಆಗಿದ್ದು. ಅದು ಅಲ್ಲದೆ ಈಗಿನ ಸೊಸೈಟಿನೇ ಸರಿ ಇಲ್ಲ. ಹೀಗಿರುವಾಗ ಅವರು ಥಿಂಕ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ ಎಂದನು. ಅವನ ಮಾತು ಕೇಳಿ ಕಣ್ಣು ಕಿರಿದಾಗಿಸಿಕೊಂಡು ಅವನನ್ನೇ ದಿಟ್ಟಿಸಿದಳು ಭೂಮಿ. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಹಾಗೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗಲ್ಲ ಬಿಡಿ ಎಂದು ಬಿರುಸಾಗಿ ನುಡಿದು ಅವನಿಂದ ಕೈ ಬಿಡಿಸಿಕೊಂಡು ಹೋದಳು. ಅವಳು ಹಾಗೆ ಕೋಪದಿಂದ ಹೋಗಿದ್ದನ್ನು ನೋಡಿ ಅವಳ ಹಿಂದೆಯೇ ಹೊರಟ ಸೂರ್ಯ, ಭೂಮಿ ಹೋಗಲಿ ಬಿಡಿ, ಅದನ್ನೇ ಯೋಚನೆ ಮಾಡಿಕೊಂಡು ಮೂಡ್ ಯಾಕೆ ಹಾಳು ಮಾಡ್ಕೋತೀರಾ. ಈ ವಿಷಯನ ಅಲ್ಲಿಗೆ ಬಿಟ್ಟು ಬನ್ನಿ, ಮೊದಲು ದೇವ್ರ ದರ್ಶನ ಮಾಡೋಣ ಎಂದನು. ಇಲ್ಲ, ನಾನು ಎಲ್ಗೂ ಬರಲ್ಲ, ನೀವು ಹೋಗಿ ಎಂದು ಹೇಳಿ ಅಲ್ಲೇ ಮರದ ಕೆಳಗೆ ತಂಪಾದ ವಾತಾವರಣದಲ್ಲಿ ಕುಳಿತಳು. ಈಗ ಅವಳನ್ನು ಹೇಗೆ ಸಮಾಧಾನ ಮಾಡೋದು ಅನ್ನೋದೇ ತಿಳಿಯದೆ ತಾನು ಅವಳ ಪಕ್ಕ ಅಲ್ಲೇ ಕುಳಿತನು ಸುಮ್ಮನೆ. 5-10 ನಿಮಿಷ ಕಳೆದಿರಬಹುದು. ಅಷ್ಟರಲ್ಲಿಯೇ ಭೂಮಿ ಅಳುತ್ತಿರುವ ಶಬ್ದ ಕೇಳಿಸಿದಂತೆಯಾಗಿ ಕೂಡಲೇ ಅವಳ ಕಡೆ ತಿರುಗಿದನು. ಭೂಮಿ, ಅಳ್ತಾ ಇದ್ದೀರಾ? ಆದರೆ ಯಾಕೆ? ಈಗ ಅಳೋ ಅಂಥದ್ದೇನಾಯಿತು ಎಂದು ಗಾಬರಿಯಲ್ಲಿಯೇ ಕೇಳಿದ. ಅದಕ್ಕವಳು ಏನೂ ಉತ್ತರಿಸಲಿಲ್ಲ. ಭೂಮಿ, ಪ್ಲೀಸ್ ಏನಾಯಿತು ಅಂತ ಹೇಳಿ. ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಮೆಲುವಾಗಿ ಕೇಳಿದರೆ ಅವನ ತೋಳಿಗೆ ತೋಳು ಸೇರಿಸಿ ಅವನ ಭುಜದ ಮೇಲೆ ತಲೆ ಇಟ್ಟು, ಸೂರ್ಯ, ನಿಮ್ಗೆ ಯಾರಾದರೂ ಏನಾದರೂ ಅಂದರೆ ನನಗೆ ಸಹಿಸೋಕ್ಕಾಗಲ್ಲ. ನೀವು ತುಂಬ ಒಳ್ಳೆಯವರು, ನೀವು ಯಾವಾಗಲೂ ಖುಷಿಯಾಗಿರಬೇಕು ಎಂದಳು. ಅವಳ ಮಾತು ಕೇಳಿ ಮೌನವಾಗಿ ಕುಳಿತು ಬಿಟ್ಟನು ಸೂರ್ಯ. ಇದಕ್ಕೆ ಅವನಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ತಿಳಿಯಲಿಲ್ಲ. ತನಗಾಗಿ ಒಬ್ಬರು ಕಣ್ಣೀರು ಹಾಕುತ್ತಿದ್ದಾರೆ ಅನ್ನೋದು ನೊಂದಿರುವ ಹೃದಯಕ್ಕೆ ಸಾಂತ್ವನ ನೀಡಿದಂತೆಯಾಗುತ್ತಿತ್ತು. ಕೆಲವು ನಿಮಿಷ ಹಾಗೆ ಕುಳಿತವನು ನಂತರ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಥ್ಯಾಂಕ್ಸ್ ಎಂದು ಭಾವುಕನಾಗಿ ನುಡಿದಿದ್ದ. ಅವನ ಧ್ವನಿಯಲ್ಲಿ ಆದ ಬದಲಾವಣೆ ಗಮನಿಸಿ ಎದ್ದು ಕುಳಿತ ಭೂಮಿ, ಸೂರ್ಯ, ಬೇರೆಯವ್ರ ಮನಸ್ಸಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಮೊದಲು ನಿಮಗೂ ಒಂದು ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ ಅಂತ ಯೋಚನೆ ಮಾಡಿ. ಬೇರೆಯವರಿಗೋಸ್ಕರ ಇನ್ನು ಎಷ್ಟು ಅಂತ ನಿಮ್ಮ ಹೃದಯಕ್ಕೆ ನೀವೇ ನೋವು ಕೊಡ್ತೀರಾ ಎಂದರೆ ಮೌನದಲ್ಲಿಯೇ ಅವಳ ಕಡೆ ದಿಟ್ಟಿಸಿದ. ಆ ನೋಟದಲ್ಲಿ ವಿವರಿಸಲು ಆಗದಂತಹ ಸಾವಿರ ಭಾವನೆ ಇತ್ತು. ಭೂಮಿ, ನಾನೊಂದು ಕೇಳ್ತೀನಿ, ನಿಜ ಹೇಳ್ತೀರಾ? ಮೌನ ಮುರಿದು ಅವನೇ ಮಾತಾಡಿದ. ಹಾಂ, ಕೇಳಿ ಸೂರ್ಯ. ನಿಜವಾಗ್ಲೂ ನೀವು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿದ್ದೀರಾ? ಈಗ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಪ್ರೀತಿನೂ ಇಲ್ವಾ? ಪ್ರಶಾಂತವಾದ ವಾತಾವರಣದಲ್ಲಿ ಶಾಂತವಾಗಿಯೇ ಕೇಳಿದ. ಅವನ ಈ ಪ್ರಶ್ನೆಗೆ ಅರೆ ಕ್ಷಣ ಮೌನವಾದಳು. ಎಂದಿನಂತೆ ಬರೀ ಸ್ನೇಹ ಅಷ್ಟೇ ಇರೋದು ಎಂದು ಸುಳ್ಳು ಹೇಳಲು ಮನಸ್ಸಾಗಲಿಲ್ಲ ಅವಳಿಗೆ. ಅವಳ ಮೌನವೇ ಅವನಿಗೆ ಉತ್ತರಿಸಿತು. ನಿಮ್ಮ ಈ ಮೌನನೇ ನನಗೆ ಉತ್ತರ ಕೊಡ್ತು ಭೂಮಿ. ನೀವು ಬಾಯಿ ಮಾತಿಗೆ ನಮ್ಮಿಬ್ಬರ ನಡುವೆ ಸ್ನೇಹ ಅಷ್ಟೇ ಇರೋದು ಅಂತ ಹೇಳಿದ್ರು ಪ್ರತಿ ಬಾರಿ ಆ ನಿಮ್ಮ ಕಣ್ಣುಗಳೇ ನಿಮ್ಮ ಮನಸ್ಸಿನ ಭಾವನೆ ಅರ್ಥ ಮಾಡಿಸುತ್ತೆ ನನಗೆ. ಆದರೆ ನಾನು ನಿಮಗೆ ಮೊದಲಿನಿಂದ ಹೇಳ್ತಾನೆ ಇದ್ದೀನಿ ಎಂದು ಹೇಳುತ್ತಿದ್ದ ಸೂರ್ಯನ ಮಾತುಗಳನ್ನು ಅರ್ಧದಲ್ಲೇ ತಡೆದ ಭೂಮಿ, ಪ್ಲೀಸ್ ಸೂರ್ಯ, ನಿಮ್ಮ ಉತ್ತರ ಏನು ಅನ್ನೋದು ನನಗೆ ಗೊತ್ತು. ಈಗ ಮತ್ತೆ ಆ ವಿಷಯದ ಬಗ್ಗೆ ಮಾತಾಡಿ ಮನಸ್ಸು ಕೆಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ. ಮುಂದೆ ನಿಮ್ಮ ಮನಸ್ಸಲ್ಲಿ ನನಗೆ ಜಾಗ ಸಿಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಮುಂದೆ ನಡೆಯೋದ್ರ ಬಗ್ಗೆ ಚಿಂತೆ ಮಾಡಿ
ಈಗಿರೋ ಖುಷಿ ಕ್ಷಣನ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ನಾನು. ನಿಮ್ಮ ಜೊತೆ ಇದ್ದರೆ ನನಗೆ ತುಂಬ ಕಂಫರ್ಟ್ ಫೀಲ್ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ಒಬ್ಬ ಒಳ್ಳೆ ಫ್ರೆಂಡ್ ಅಂದ್ಕೊಂಡಾದರೂ ಸರಿ, ದಿನದಲ್ಲಿ ಸ್ವಲ್ಪ ನಿಮ್ಮ ಸಮಯ ಕೊಡಿ, ಸದ್ಯಕ್ಕೆ ಅದಷ್ಟೇ ಬಯಸೋದು ನಾನು ಎಂದು ಅವನ ಮುಖ ನೋಡಿದಳು. ಕೆಲವು ಕ್ಷಣ ಇಬ್ಬರ ಕಣ್ಣುಗಳು ಬೆರೆತವು. ಹಾಗಿದ್ರೆ ಇದ್ಕಿದ್ದ ಹಾಗೆ ನನ್ನ ಜೊತೆ ತಾಜ್ ಮಹಲ್ಗೆ ಹೋಗಬೇಕು ಅನ್ನೋ ಆಸೆ ಹುಟ್ಟಿದ್ದು ಇದೇ ಕಾರಣಕ್ಕ? ಅಂದರೆ ನನ್ನ ಜೊತೆ ಸಮಯ ಕಳೆಯೋದಕ್ಕ? ಕೇಳಿದ ಅನುಮಾನದಿಂದಲೇ. ನಿಮ್ಮ ಜೊತೆ ಸಮಯ ಕಳೆಯೋ ಅವಕಾಶ ಸಿಗುತ್ತೆ ಅನ್ನೋದು ನಿಜಾನೇ, ಆದರೆ ಅದು ಒಂದು ಕಾರಣ ಅಷ್ಟೆ. ನಿಜವಾದ ಕಾರಣ ಏನು ಅಂದರೆ, ಕೆಲವರು ಹೇಳ್ತಾರೆ ಟ್ರಾವೆಲ್ ಮಾಡೋದ್ರಿಂದ ಕೂಡ ಕೆಲವೊಮ್ಮೆ ಮನಸ್ಸಿಗೆ ಮುದ ನೀಡುತ್ತೆ, ವಾತಾವರಣ ಬದಲಾದರೆ ನೆಮ್ಮದಿ ಸಿಗುತ್ತೆ, ಮನಸ್ಸು ತಿಳಿಯಾಗುತ್ತೆ ಅಂತ. ಅದಕ್ಕೆ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಎಂದು ನಿಜವನ್ನೇ ಹೇಳಿದಳು. ಅವಳ ಮಾತುಗಳನ್ನು ಕೇಳುತ್ತಿದ್ದರೆ ಕಾಲೇಜ್ ಡೇಸ್ನಲ್ಲಿ ತಾನು ಹಾಗೂ ಲಾವಣ್ಯ ಕಳೆದ ದಿನಗಳು ನೆನಪಿಗೆ ಬಂದವು. ತಾನೂ ಕೂಡ ಅವಳ ಖುಷಿಗಾಗಿ ಹೀಗೆ ಏನಾದರೊಂದು ಮಾಡುತ್ತಿದ್ದದ್ದು ನೆನಪಾಗಿತ್ತು. ನಂತರ ನಿಟ್ಟುಸಿರು ಬಿಟ್ಟು, ಭೂಮಿ, ಅದೆಲ್ಲ ಈಗ ಅವಶ್ಯಕತೆ ಇಲ್ಲ, ನಾನು ಈಗ ಆರಾಮಾಗೇ ಇದ್ದೀನಿ. ನೀವು ಆಸೆ ಪಟ್ಟ ಹಾಗೆ ಅಲ್ಲಿಗೆ ಇನ್ಯಾವಾಗಾದರೂ ಹೋಗೋಣ, ಈಗ ಬೇಡ. ಇನ್ನೊಂದು ವಾರದಲ್ಲೇ ಮಿಸ್ ಬೆಂಗಳೂರು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ, ಅದಕ್ಕೆ ನೀವು ಕೂಡ ಸೆಲೆಕ್ಟ್ ಆಗಿದ್ದೀರ ಅಲ್ವಾ? ಸೊ ಮೊದಲು ಅದ್ರ ಕಡೆ ಗಮನ ಕೊಡಿ ಎಂದು ಬುದ್ಧಿ ಹೇಳಿದ. ತಂಪಾದ ವಾತಾವರಣದಲ್ಲಿ ಕುಳಿತು ಇಬ್ಬರೂ ಸ್ವಲ್ಪ ಸಮಯ ಮನಸ್ಸು ಬಿಚ್ಚಿ ಮಾತಾಡಿದ ಪರಿಣಾಮ ಇಬ್ಬರ ಮನಸ್ಸು ತಿಳಿಯಾಗಿತ್ತು. ನಂತರ ಒಳಗೆ ಹೋಗಿ ದೇವರಿಗೆ ಕೈ ಮುಗಿದು ಪೂಜೆ ಮಾಡಿಸಿ ಹೊರಗೆ ಬಂದರು. ಅಷ್ಟರಲ್ಲೇ ಆಗಲೇ ತಮ್ಮ ಜೊತೆ ಜಗಳ ಮಾಡಿದ ಹುಡುಗಿ ಪುನಃ ಭೂಮಿಯ ಕಣ್ಣಿಗೆ ಬಿದ್ದಿದ್ದಳು. ತನ್ನ ಸ್ಕೂಟಿಯ ಬಳಿ ನಿಂತು ಯಾರದ್ದೋ ಜೊತೆ ಫೋನಿನಲ್ಲಿ ಮಾತಾಡುತ್ತಿರುವುದು ಕಾಣಿಸಿತು. ಅವಳ ಮುಖ ನೋಡಿದ್ದೇ ಶಾಂತವಾಗಿದ್ದ ಮನಸ್ಸಿನಲ್ಲಿ ಕೋಪ ಆವರಿಸಿತು. ಭೂಮಿ, ಮತ್ತೆ ಬೇಡ, ಬನ್ನಿ ಹೋಗೋಣ ಎಂದು ಅವಳ ಕೈ ಹಿಡಿದು ಎಳೆದನು. ಅವಳ ಮುಖ ನೋಡುತ್ತಿದ್ದ ಹಾಗೆ ಅವನಿಗೆ ಅರ್ಥವಾಗಿತ್ತು. ಹಾಗಾಗಿ ಹೀಗೆ ಹೇಳಿದ. ಒಂದು ನಿಮಿಷ ಬಂದೆ, ಇರಿ ಸೂರ್ಯ ಎಂದವಳು ಅವನಿಂದ ಕೈ ಬಿಡಿಸಿಕೊಂಡು ಆಕೆಯ ಹಿಂದೆ ಹೋಗಿ ನಿಂತು ಸುತ್ತಲೂ ನೋಡಿದಳು. ಭೂಮಿ ಯಾರೂ ತನ್ನನ್ನು ನೋಡುತ್ತಿಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ಸ್ಕೂಟಿಯ ಟಯರನ್ನು ಪಂಚರ್ ಮಾಡಿ ಹೋದಷ್ಟೇ ವೇಗವಾಗಿ ಸೂರ್ಯನ ಬಳಿಗೆ ಓಡಿ ಬಂದು, ಸೂರ್ಯ, ಅವಳಿಗೆ ಗೊತ್ತಾಗೋಕ್ಕೂ ಮೊದಲು ಓಡೋಗೋಣ ಬನ್ನಿ ಎಂದು ಅವನ ಕೈ ಹಿಡಿದುಕೊಂಡು ಅಲ್ಲಿಂದ ಓಡಿದಳು. ಬಸ್ ಸ್ಟಾಪ್ವರೆಗೂ ಓಡಿ ಬಂದು ಬಸ್ ಹತ್ತಿ ಕುಳಿತ ಮೇಲೆ ಏದುಸಿರು ಬಿಟ್ಟು ಇಬ್ಬರು ಸುಧಾರಿಸಿಕೊಂಡು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಕ್ಕಿದ್ದರು. ಈ ಥರ ಎಲ್ಲ ಮಾಡಿ ಅವರಿಗೆ ತೊಂದರೆ ಕೊಡೋದು ಬೇಡವಾಗಿತ್ತು ಭೂಮಿ ಎಂದ ಸೂರ್ಯನ ಮಾತಿಗೆ, ಸ್ವಲ್ಪ ದೂರ ನಡೀಲಿ, ಸುಮ್ಮನೆ ಇರಿ ಸೂರ್ಯ, ಆಗ ಸ್ವಲ್ಪ ಕೊಬ್ಬಾದರೂ ಕರಗುತ್ತೆ. ಹಬ್ಬ, ರಿವೆಂಜ್ ತಗೊಂಡ್ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಎಂದು ಹೇಳಿದವಳ ಮಾತು ಕೇಳಿ ಅವನಿಗೂ ನಗು ಬಂದಿದ್ದು. ಅಡ್ಡಡ್ಡ ತಲೆಯಾಡಿಸಿ ನಕ್ಕು ಸುಮ್ಮನಾದನು. ಮುಂದುವರಿಯುವುದು.